ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಟ್ಯುಟೋರಿಯಲ್ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಹಾಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ಟ್ಯುಟೋರಿಯಲ್ ಅಲ್ಲಿ ನಾನು ನಿಮಗೆ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ಅಟ್ ಪ್ರೆಸೆಂಟ್ ಇವಾಗ ಎನ್ವಿಡಿಎ ಯಾವ ವರ್ಷನ್ ರನ್ನಿಂಗ್ ಅಲ್ಲಿ ಇದೆ, ಹಾಗೆ ಅಪ್ಡೇಟ್ ಏನಾದ್ರು ಇದ್ರೆ ಅದನ್ನ ಅಪ್ಡೇಟ್ ಮಾಡೋದು ಯಾವ ರೀತಿ, ಇದ್ರ ಜೊತೆಗೆ ಇವಾಗ ನಾವು ಎನ್ವಿಡಿಎ ಲೇಟೆಸ್ಟ್ ವರ್ಷನ್ ಗೆ ಅಪ್ಡೇಟ್ ಆದ ನಂತರ ಕೆಲವೊಂದಷ್ಟು ಆಡ್ ಆನ್ ಗಳು ಡಿಸೇಬಲ್ ಆಗುತ್ತೆ. ಸೊ ನಾವು ಆ ಆಡ್ ಆನ್ ಗಳನ್ನ ಮತ್ತೆ ರೀಇನ್ಸ್ಟಾಲ್ ಮಾಡದೇನೆ ವಾಪಸ್ ಅದನ್ನ ಅದೇ ರೀತಿ ಎನೇಬಲ್ ಮಾಡೋದು ಯಾವ ರೀತಿ ಅಂತ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಎನ್ವಿಡಿಎ ಲೇಟೆಸ್ಟ್ ವರ್ಷನ್ ಗೆ ಅಪ್ಡೇಟ್ ಆಗೋದಕ್ಕೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ವೈಫೈ ಅಥವಾ ಇಂಟರ್ನೆಟ್ ಗೆ ಕನೆಕ್ಟ್ ಆಗಿರಬೇಕು. ಸೊ ಇವಾಗ ನಾನು ಇನ್ಸರ್ಟ್ ಮತ್ತೆ ಏನ್ ಪ್ರೆಸ್ ಮಾಡ್ತಾ ಇದ್ದೀನಿ ಎನ್ವಿಡಿಎ ಮೆನು ಓಪನ್ ಮಾಡೋದಕ್ಕೆ. ಓಕೆ ಫ್ರೆಂಡ್ಸ್, ಇವಾಗ ಎನ್ವಿಡಿಎ ಮೆನು ಓಪನ್ ಆಗಿದೆ. ನಾನು ಇವಾಗ ಎಚ್ ಪ್ರೆಸ್ ಮಾಡ್ತಾ ಇದ್ದೀನಿ, ಎಚ್ ಫಾರ್ ಹೆಲ್ಪ್. ಫ್ರೆಂಡ್ಸ್, ನಾನೀಗ ಅಪೇರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಅಬೌಟ್ ಎನ್ವಿಡಿಎ ತೋರಿಸ್ತಾ ಇದ್ದೀನಿ ನಿಮಗೆ. About A14 of 14. So about ನಾನೀಗ ಅಬೌಟ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. About NVDA dialog non-visual desktop access. NVDA version 2024.3 2024.3.0.33433. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಈಗ ಅಟ್ ಪ್ರೆಸೆಂಟ್ ನನ್ನ ಲ್ಯಾಪ್ಟಾಪ್ ಅಲ್ಲಿ ರನ್ನಿಂಗ್ ಅಲ್ಲಿ ಇರತಕ್ಕಂತ ಎನ್ವಿಡಿಎ ವರ್ಷನ್ 2024.3 ಇದೆ. ಈಗ ಲೇಟೆಸ್ಟ್ ವರ್ಷನ್ ಇರೋದು 2024.3.1 ಇದೆ ಫ್ರೆಂಡ್ಸ್. ಓಕೆ, ಸೊ ಇದನ್ನ ಅಪ್ಡೇಟ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನು ಇವಾಗ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಇನ್ಸರ್ಟ್ ಮತ್ತೆ ಏನ್ ಪ್ರೆಸ್ ಮಾಡ್ತಾ ಇದ್ದೀನಿ. NVDA menu. ಮತ್ತೆ ಎಚ್ ಪ್ರೆಸ್ ಮಾಡ್ತಾ ಇದ್ದೀನಿ, ಎಚ್ ಫಾರ್ ಹೆಲ್ಪ್. User guide U1 of 14. ಮತ್ತೆ ಅಪೇರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. About A14 of 14. ಮತ್ತೆ ಅಪೇರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Check for update C13 of 14. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಚೆಕ್ ಫಾರ್ ಅಪ್ಡೇಟ್ ಇದರ ಶಾರ್ಟ್ಕಟ್ ಕೀ ಸಿ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Checking for update dialog. Checking for update. NVDA update dialog. NVDA version 2024.3.1 is available. Download update button Alt plus D. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನೋಡಿ ಅಟ್ ಪ್ರೆಸೆಂಟ್ ಇರೋದು ಎನ್ವಿಡಿಎ 24.3.1. ಓಕೆ, ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Close button Alt plus C. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Download update button Alt plus D. ಫ್ರೆಂಡ್ಸ್, ಇಲ್ಲಿ ಡೌನ್ಲೋಡ್ ಅಪ್ಡೇಟ್ ಅಂತ ಇದೆ. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Please donate dialog. We need your help in order to continue to improve NVDA. This project relies primarily on donations and grants. By donating, you are helping to fund full-time development. If even $10 is donated for every download, we will be able to cover all of the ongoing costs of the project. All donations are received by NV Access, the non-profit organization which develops NVDA. Thank you for your support. Donate button Alt plus D. ಫ್ರೆಂಡ್ಸ್, ಇಲ್ಲಿ ಡೊನೇಟ್ ಡಯಲಾಗ್ ಬಾಕ್ಸ್ ಬಂದಿದೆ. ಸೊ ಇದೇನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಆಲ್ರೆಡಿ ಮೊದಲೇ ಗೊತ್ತಿದೆ. ಎನ್ವಿಡಿಎ ಸ್ಕ್ರೀನ್ ರೀಡರ್ ಇದು ಫ್ರೀ ಅಂಡ್ ಓಪನ್ ಸೋರ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪಬ್ಲಿಕ್ ಇಂದ ಡೊನೇಷನ್ ಕಲೆಕ್ಟ್ ಮಾಡಿಕೊಂಡು ಇವರು ಎನ್ವಿಡಿಎ ನ ಡೆವಲಪ್ ಮಾಡ್ತಾರೆ. ಸೊ ಇಲ್ಲಿ ನೀವು ₹5 5,000 ವರೆಗೂ ನೀವು ಎಷ್ಟು ಬೇಕಾದ್ರೂ ಡೊನೇಟ್ ಮಾಡಬಹುದು. ಓಕೆ, ಸೊ ನಾನು ಮತ್ತೆ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಈ ಸ್ಟೆಪ್ ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾಟ್ ನೌ ಅಂತ ಇದೆ. ನನಗೆ ಅದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Downloading update dialog. Connecting elapsed time 0:00 remaining time unknown. Cancel button 1%, 11%, 21%, 31%, 41%, 51%, 61%, 71%, 81%, 91%. NVDA update dialog. Update to NVDA version 2024.3.1 is ready to be applied. Your NVDA configuration contains add-ons that are incompatible with this version of NVDA. These add-ons will be disabled after installation. After installation, you will be able to manually re-enable these add-ons at your own risk. If you rely on these add-ons, please review the list to decide whether to continue with the installation. I understand that incompatible add-ons will be disabled and can be manually re-enabled at my own risk after installation. Checkbox not checked. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇವಾಗ ಸಕ್ಸಸ್ಫುಲ್ ಆಗಿ ಎನ್ವಿಡಿಎ 24.31 ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬಂದಿದೆ. ಏನಪ್ಪಾ ಅಂತಂದ್ರೆ, ನಾನು ಆಗ್ಲೇ ಹೇಳಿದ್ದೆ, ಈ ವರ್ಷನ್ ಗೆ ಅಪ್ಡೇಟ್ ಆದ ನಂತರ ಕೆಲವೊಂದಷ್ಟು ಆಡ್ ಆನ್ ಗಳು ಇನ್ಕಂಪಟೇಬಲ್ ಅಥವಾ ಡಿಸೇಬಲ್ ಆಗ್ತವೆ. ಅದನ್ನ ರೀ ಎನೇಬಲ್ ಮಾಡೋದನ್ನ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ನಾನು ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಕೇಳಿಸ್ಕೊಂಡ್ರಲ್ಲ, ರಿವ್ಯೂ ಆಡ್ ಆನ್ಸ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ಆಡ್ ಆನ್ ಇವಾಗ ಡಿಸೇಬಲ್ ಆಗುತ್ತೆ ಅಂತ ಹೇಳಿ. Incompatible add-ons dialog. The following add-ons are incompatible with NVDA version 2024.3.1. These add-ons cannot be enabled. Please contact the add-on author for further assistance. Incompatible add-ons list. A Nicrom Plus version 4.7.0. Incompatible reason. An updated version of this add-on is required. This add-on was last tested with NVDA 2023.4. NVDA requires this add-on to be tested with NVDA 2024.1 or higher. You can enable this add-on at your own risk. One of one. So friends, ಕೇಳಿಸ್ಕೊಂಡ್ರಲ್ಲ, ಇಲ್ಲಿ ಒಂದೇ ಒಂದು ಆಡ್ ಆನ್ ಈಗ ಇನ್ಕಂಪಟೇಬಲ್ ಆಗಿದೆ. ತೊಂದರೆ ಇಲ್ಲ, ಇದನ್ನ ಮತ್ತೆ ನಾವು ರೀ
ಎನೇಬಲ್ ಮಾಡ್ಕೋಬಹುದು. ಓಕೆ, ಸೊ ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. NVDA update dialog ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Postpone update button ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. I understand that incompatible add-ons will be disabled and can be manually re-enabled at my own risk after installation. Checkbox not checked. ಫ್ರೆಂಡ್ಸ್, ಈ ಚೆಕ್ ಬಾಕ್ಸ್ ನಾನೀಗ ಚೆಕ್ ಮಾಡ್ತಾ ಇದ್ದೀನಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Review add-ons button alt ಮತ್ತೆ plus ಟ್ಯಾಬ್ ಕೀ R. ಪ್ರೆಸ್ ಮಾಡ್ತಾ ಇದ್ದೀನಿ. Update now button alt ಓಕೆ plus ಫ್ರೆಂಡ್ಸ್, U. ನಾನೀಗ ಅಪ್ಡೇಟ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Please wait 0%. Please wait. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇವಾಗ ಸಕ್ಸಸ್ಫುಲ್ ಆಗಿ NVIDIA 2024.31 ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗಿದೆ. ಸೊ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಡಿಸೇಬಲ್ ಆಗಿರ್ತಕ್ಕಂಥ ಆಡ್ ಆನ್ ಅನ್ನ ಎನೇಬಲ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನೀಗ ಇಲ್ಲಿ ಮತ್ತೆ ಇನ್ಸರ್ಟ್ ಮತ್ತೆ N ಪ್ರೆಸ್ ಮಾಡ್ತಾ ಇದ್ದೀನಿ. NVDA menu. ಮತ್ತೆ ನಾನೀಗ T ಪ್ರೆಸ್ ಮಾಡ್ತಾ ಇದ್ದೀನಿ. T ಫಾರ್ ಟೂಲ್ಸ್. View log L1 of 12. ಮತ್ತೆ A ಪ್ರೆಸ್ ಮಾಡ್ತಾ ಇದ್ದೀನಿ. A ಫಾರ್ ಆಡ್ ಆನ್ ಸ್ಟೋರ್. Add-on store A4 of 12. ಆಡ್ ಆನ್ ಸ್ಟೋರ್ ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add-on store installed add-ons. All dialog add-on updater installed add-ons list all. ಸೊ ಫ್ರೆಂಡ್ಸ್, ಇಲ್ಲಿ ಆಗ್ಲೇ ಯೂನಿಗ್ರಾಮ್ ಪ್ಲಸ್ ಒಂದೇ ಒಂದು ನಮಗೆ ಇಲ್ಲಿ ಇನ್ಕಂಪರ್ಟೇಬಲ್ ಆಗಿ ಅದು ಡಿಸೇಬಲ್ ಆಗಿತ್ತು. ಅದನ್ನ ನಾನೀಗ ಎನೇಬಲ್ ಮಾಡ್ತಾ ಇದ್ದೀನಿ. ನಾನೀಗ ಒಂದ್ಸಲಿ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. WhatsApp plus status enabled installed version 2. ಮತ್ತೆ ಅಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Vocalizer Expressive 2.2 driver provided by Blind Help Project now compatible. ಮತ್ತೆ ಅಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. VLC media player status Enigrum plus status disabled incompatible installed version 4.7.0 channel external author Kostya Gladkay less gladkay.kostya@mail.com greater 16 of 19. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಯೂನಿಗ್ರಾಮ್ ಪ್ಲಸ್ ಇದು ಡಿಸೇಬಲ್ ಆಗಿದೆ. ನಾನೀಗ ಇದನ್ನ ಎನೇಬಲ್ ಮಾಡ್ತಾ ಇದ್ದೀನಿ. ನಾನೀಗ ಇದ್ರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಮತ್ತೆ ನಾನೀಗ ಡಾಲರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Enable overriding compatibility E1 of 4. ಕೇಳಿಸ್ಕೊಂಡ್ರಲ್ಲ, ಎನೇಬಲ್ ಓವರ್ ರೈಡ್. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Enable add-on dialog warning. Add-on is incompatible. Enigrum plus 4.7.0. Check for an updated version of this add-on if possible. This add-on was last tested with NVDA 2023.4. NVDA requires this add-on to be tested with NVDA 2024.1 or higher. Enabling may cause unstable behavior in NVDA. Proceed with enabling anyway. About add-on button alt plus A. ಸೊ ಫ್ರೆಂಡ್ಸ್, ಇಲ್ಲಿ ಎನೇಬಲ್ ಮಾಡೋದ್ರಿಂದ ವರ್ಕ್ ಆಗಲ್ಲ ಅಂತ ಹೇಳ್ತಾ ಇದೆ. ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ನಾನು ಇಲ್ಲಿ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Yes button alt plus ಓಕೆ, Y. ನನಗೆ ಎಸ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add-on store installed add-ons. ಮತ್ತೆ ನನಗೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಅಂತ ಸಿಗೋ ತನಕ. Description actions but other detail install from close button. ಓಕೆ ಫ್ರೆಂಡ್ಸ್, ಇಲ್ಲಿ ಕ್ಲೋಸ್ ಅಂತ ಇದೆ. ನಾನು ಕ್ಲೋಸ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Restart NVDA dialog. Changes were made to add-ons. You must restart NVDA for these changes to take effect. Would you like to restart now? Yes button alt plus ಸೊ Y. ಫ್ರೆಂಡ್ಸ್, ಇಲ್ಲಿ NVIDIA ರಿಸ್ಟಾರ್ಟ್ ಕೇಳ್ತಾ ಇದೆ. ನಾನೀಗ ರಿಸ್ಟಾರ್ಟ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ NVIDIA ಎನೇಬಲ್ ಆಯ್ತು. ನಾನು ಸ್ವಲ್ಪ ತೋರಿಸ್ತೀನಿ ನೋಡಿ. Folder view list. Sagar 1 of 8. This PC 2 of 8. Location. This PC. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.